ಹಾಸನ ಲೋಕಸಭಾ ಸದಸ್ಯರು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಹಾಲಿ ಜೆಡಿಎಸ್ ಮುಖಂಡ ಸಿಕೆ ಸುರೇಶ್ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ತೊರೆದು ಸದ್ಯ ಜೆಡಿಎಸ್ ಪಕ್ಷ ಸೇರಿರುವ ಚೋಳೇನಹಳ್ಳಿ ಸುರೇಶ್ ಹಾಲಿ ಸಂಸದರ ವಿರುದ್ಧ ಆರೋಪವೊಂದನ್ನು ಮಾಡಿದ್ದು, ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ 35 ವರ್ಷಗಳ ಕಾಲ ಪುಟ್ಟಸ್ವಾಮಿಗೌಡರ ಅನುಯಾಯಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು, ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಆದರೆ ಟಿಕೆಟ್ ಕೈತಪ್ಪಿ ಶ್ರೇಯಸ್ ಪಟೇಲ್ ಕೈ ಸೇರಿತು. ಆದರೂ ನಾನು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೆ. ಆದರೆ ಬದಲಾದ ರಾಜಕಾರಣದ ಹಿನ್ನೆಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೈ ತೊರೆದು ಜೆಡಿಎಸ್ ಪಕ್ಷ ಸೇರ್ಪಡೆಯಾಗಿದ್ದನ್ನು ಸಹಿಸದ ಶ್ರೇಯಸ್ ಪಟೇಲ್ ನನ್ನ ವಿರುದ್ಧ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ. ಎಲ್ಲ ಕಾರ್ಯಕರ್ತರು ನನ್ನ ಪರವಾಗಿದ್ದು, ಬೇರೆ ಇನ್ಯಾವ ಆರೋಪಗಳಿಲ್ಲದ ಕಾರಣ ನನ್ನ ಸ್ವಂತ ಸಹೋದರನಿಗೆ ಕುಮ್ಮಕ್ಕು ನೀಡಿ ಪೊಲೀಸ್ ಠಾಣೆಗಳಲ್ಲಿ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿಸುತ್ತಿದ್ದು, ತೋಟದಲ್ಲಿ ದಾಂಧಲೆ ನಡೆಸಲು ಅನುವು ಮಾಡಿಕೊಡ್ತಿದ್ದಾರೆ. ಆದರೆ ಈ ದ್ವೇಷದ ರಾಜಕಾರಣ ಹೆಚ್ಚು ದಿನ ನಡೆಯೋಲ್ಲ ಎಂದರು. ನಾನು ಸುರೇಶ್ ಅಂತ ಅಗ್ರಾರ್ ಚೋಳನಹಳ್ಳಿ. ನಾನು ನಮ್ಮ ತೋಟದಲ್ಲಿ ನನ್ನ ತಮ್ಮ ಮತ್ತು ಇತರರು ಕದ್ದು ಕಾಯಿ ಈ ಥರ ದಬ್ಬಾಳಿಕೆ ದೌರ್ಜನ್ಯದ ಮೇಲೆ ನಾನು ಇಲ್ಲದೇ ಇರೋ ಸಂದರ್ಭದಲ್ಲಿ ಬಂದು ಕಾಯಿ ಕಡೆಗೆ ನಾನು ಈ ಥರ ಕಾಯಿ ಕೆಡ್ತಾರೆ ಅಂತ ಗೊತ್ತಾಯಿತು. ಬಂದು ಕೇಳೋ ಹೊತ್ತಿಗೆ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಈ ಥರ ಕಾಯೆಲ್ಲ ನನ್ನ ಹೆಸರಿನಲ್ಲಿರುವ ತೋಟ ಮತ್ತು ನಮ್ಮ ತಾಯಿಯ ಜೀವನಾಂಶಕ್ಕೆ ಅಂತ ಬಿಟ್ಟಿರುವ ತೋಟದಲ್ಲಿ ಕಾಯಿ ಕಡಿಕೊಂಡು ಟ್ರ್ಯಾಕ್ಟ್ರು ಮತ್ತು ಟೆಂಪೋದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಇದಕ್ಕೆ ಉದ್ದೇಶಪೂರ್ವಕವಾಗಿ ರಾಜಕೀಯ ಪಿತೂರಿ ಮಾಡಿ ಶ್ರೇಯಸ್ ಪಟೇಲ್ ಹಾಸನ ನೂತನ MP ಲೋಕಸಭಾ ಸದಸ್ಯ, ಇದಕ್ಕೆಲ್ಲ ಕಾರಣ ಅವನ ಕುಮ್ಮಕ್ಕು. ಪೊಲೀಸರಿಗೆ ಫೋನ್ ಮಾಡಿ ಏನೇ ಬಂದರೂ ನಾನಿದ್ದೀನಿ, ನೀವು ಯಾವುದೇ ಕಾರಣದಿಂದಲೂ ಮಾಡಬಾರ್ದು, ಸತೀಶ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹಾಸನ ಚಂದ್ರಾಯಪಟ್ಟಣ ಪೊಲೀಸ್ನರಿಗೆ ಫೋನ್ ಮಾಡಿ SP ಗೆ ಫೋನ್ ಮಾಡಿ ಈ ಥರ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಆದ ಕಾರಣ ಈ ದೇಶದ ರಾಜಕಾರಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಲು ಬಯಸಿದ್ದೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಪಕ್ಷದಿಂದ ಹೊರ ಇಟ್ಟು ಚುನಾವಣೆ ಮಾಡಿ ಅವನಿಗೆ ಟಿಕೆಟ್ ಸಿಕ್ಕಾಗ ಇಂಥ ಸಂದರ್ಭದಲ್ಲಿ ಮತ್ತೆ ಹಾಸನ MP ಎಲೆಕ್ಷನ್ನಲ್ಲಿ ನಾನು ಅವನಿಗೆ ಸಪೋರ್ಟ್ ಮಾಡಲಿಲ್ಲ. JDSಗೆ ಪಾರ್ಟಿನ ಚೇಂಜ್ ಮಾಡಿ JDSಗೆ ಸಪೋರ್ಟ್ ಮಾಡಿದೆ ಅಂತ ಉದ್ದೇಶಪೂರ್ವಕವಾಗಿ ಈ ಥರ ಎಲ್ಲ ತೊಂದರೆ ಕೊಡ್ತಾವನೆ. ಈ ಥರ ಅವನು ಪೊಲೀಸ್ನರಿಗೆ ಮತ್ತು ನನ್ನ ತಮ್ಮಂಗೆ ಎತ್ಕಟ್ಟಿ ನನಗೆ ತುಂಬ ತೊಂದರೆ ಕೊಡೋಕ್ಕೆ ಕಾರಣಕರ್ತನಾಗಿದೆ. ಇನ್ನು ಸುರೇಶ್ ತಾಯಿ ಮಾತನಾಡಿ, ನಾನು ಅಸಹಾಯಕಳಾಗಿದ್ದು, ನನ್ನ ಕಿರಿಯ ಮಗ ಶ್ರೇಯಸ್ ಪಟೇಲ್ ಬೆಂಬಲಿಗನಾಗಿದ್ದು, ಅವರ ಸಹಾಯದಿಂದ ನನ್ನ ಪಾಲಿಗೆ ಬಿಟ್ಟಿದ್ದ ಜಮೀನಿನಲ್ಲಿ ದಾಂಧಲೆ ಮಾಡುತ್ತಿದ್ದು, ಪ್ರಶ್ನೆ ಮಾಡಿದರೆ ಹೊಡೆದು ಬಡಿದು ನನ್ನ ವಿರುದ್ಧವೇ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸಿ ತೊಂದರೆ ನೀಡುತ್ತಿದ್ದಾನೆ. ಸಂಸದರು ನನ್ನ ಮಗನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅವನಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ದಯಮಾಡಿ ಸಂಸದರು ಈ ರೀತಿಯ ನಡೆದುಕೊಳ್ಳುವುದನ್ನು ಬಿಡಬೇಕು ಎಂದರು. ನನ್ನ ಮಗ ಆ ಪಕ್ಷದಲ್ಲಿದ್ದ, ಅದರಿಂದ ಈ ಬೇರೆ ಪಕ್ಷಕ್ಕೆ ಬಂದ ಅಂತ ಹೇಳ್ಬಿಟ್ಟು ಅವ್ನು ಕುಮ್ಮಕ್ಕು ಕೊಟ್ಬಿಟ್ಟು ಇವನ ಮಗನಿಗೆ ಇವನೇ ಸಪೋರ್ಟ್ ಮಾಡಿಬಿಟ್ಟು ನನಗೆ ಭಾರಿ ತೊಂದರೆ ಕೊಡ್ತಾವನೆ, ಇಷ್ಟೆಲ್ಲನೂ ಮಾಡ್ತಾವನೆ. ಹಿಂಗೆಲ್ಲ ನಮಗೆ ತೊಂದರೆ ಆಗೈತೆ, ಹಿಂಗೆ ಇಷ್ಟೊಂದು ಕಷ್ಟ ಕೊಡ್ತಾವನೆ. ಇವನ್ನೆಲ್ಲ ಕಾಯಿ ಎಲ್ಲ ಕೆಡಿಕೊಂಡು ಏನೂ ಇದು ಮಾಡೋಕ್ಕೆ ಕೊಡ್ತಾಯಿಲ್ಲ ನಮಗೆ. ನಾನು ಏನು ಮಾಡೋಣ, ಈಗ ಜೀವನಾಂಶಕ್ಕೆ ನನಗೆ ಇರ್ತಾರೆ, ನನಗೆ ಏನು ಮಾಡೋಣ, ಹಿಂಗೆಲ್ಲ ಮಾಡಿ ಇದು ಮಾಡಿದರು. ಹಿಂಗೆ ಏನು ಮಾಡೋದು, ನಾವು ಎಲ್ಲಿಗೆ ಹೋಗೋಣ, ನಾನು ಏನು ಮಾಡೋಣ, ಈಗ ಹಿಂಗೆಲ್ಲ ಮಾಡ್ತಾವನೆ. ಫೇರ್ ಮಾಡ್ಸೋ ನಾನು ಎಲ್ಲ ಮಾಡ್ತಾವನೆ. ಹಿಂಗೆ ಅವನೇ ಮಾಡೋದು ನನ್ನ ಮೇಲೆ ಫೇರ್ ಮಾಡ್ಯಾನ, ಹಿಂಗೆಲ್ಲ ಮಾಡಿ ಇದು ಮಾಡ್ತಾವನೆ. ಶ್ರೇಯಸ್ ಪಟೇಲ್ ಫೋನ್ ಮಾಡಿಬಿಟ್ಟು
FIR ಮಾಡ್ಸವ್ರು ಅವನ ಕಡೆಯಿಂದ ಅವ್ನು ಮಾಡ್ಸವ್ನೆ ಫೋನ್ ಮಾಡಿಬಿಟ್ಟು ಅವ್ರಿಗೆ DYSPಗೆಲ್ಲ ಫೋನ್ ಮಾಡಿ ಎಲ್ಲರಿಗೂ ಮಾಡಿ ಅವನೇ FIR ಮಾಡಿಸಿದ್ದಾನೆ. ಈಗ ಹಿಂಗೆ ಆ ತೊಂದರೆ ಕೊಡ್ತಾವನಲ್ಲ, ಏನು ಮಾಡೋದು ನಾವೀಗ, ಏನು ಮಾಡೋದು ನಾನು? ನಮ್ಮ ಜೀವನ ಅವ್ರದ್ದೇನಕ್ಕೇನು ಹೋಗಿಲ್ಲ, ನನ್ನ ಜೀವನಾಂಶಕ್ಕೆ ಅಂತ ಮಡ್ಕೊಳೋದು. ನನ್ನ ಯಜಮಾನ್ರು ನಾವು ಸತ್ತ ಹಿಡ್ಗೆ ನನ್ನ ಹೊಡೆದು ಬಡ್ದು ಎಲ್ಲ ಮಾಡಿ ಹಿಂಗೆಲ್ಲ ಮಾಡಿ ಕೇಳೋಕೆ ಹೋಗ್ತೀವಿ, ಹೊಡೆದು ನೂಕಿ ರಕ್ತ ಭರಿಸ್ತಾ ಇವೆಲ್ಲ ಬಾಳಿಸಿ ಹೋಗ್ಬಿಟ್ಟು ಹಂಗೆ ನೂಕಿದ್ದ ಇದೇ ಜಾಗದಲ್ಲಿ. ಯಾಕಪ್ಪ ಎಣ್ಣೆ ಕೆಡ್ತಾ ಇದೆ ಅನ್ನೋಕ್ಕೆ ಹಿಂಗೆಲ್ಲ ಆಗ್ಲಿಂದಲೂ ಹಿಂಗೆ ಇದೆ. ಈಗ ನಾವು ಮನೆಮನೆಗೆ ನಮ್ಮ ಮಗ ಇನ್ನು ಬೇರೆ ತೆಗಿಂತ ಸುಮ್ಮನಿದ್ದು ಹೇಳಿ ಸುಮ್ಮನೆ ಎಷ್ಟು ದಿವಸ ಅಂತ ಸುಮ್ಮನಿರೋದು. ಈಗ ನಾನು ಏನು ಮಾಡೋದು? ನನ್ನ ಜೀವನಾಂಶಕ್ಕೆ ಏನು ಮಾಡೋಣ? ನಾನು ಇಷ್ಟೊಂದು ತೊಂದರೆ ಕೊಡ್ತಾವ್ರೆ, ನಾನು ಏನು ಮಾಡೋಣೀಗ? ನನಗೆ ಸಾಯಲೋ ಬದುಕಲೋ ಅನ್ನೋಂಗಾಗಿದೆ. ಇಲ್ಲ ವಿಷ ಕುಡಿಬೇಕೋ ಇಲ್ಲ ಒಳ ಬೀಳ್ಬೇಕೋ, ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ ನನಗೆ. ಇಷ್ಟೆಲ್ಲ ತೊಂದರೆ ಕೊಟ್ಟು ಹಿಂಗೆಲ್ಲ ಮಾಡ್ತಾವನೆ. ಏನು ಮಾಡಬೇಕು ನಾನೀಗ? ನಾನೇನು ಇರಬೇಕೋ ಇಲ್ಲ ಸಾಯ್ಬೇಕೋ ಇಲ್ಲ ಏನು ಮಾಡೋದು? ಹೋಗಿ ವಿಷ ಕುಡಿಬೇಕು ನಾನು? ಇನ್ನೇ ಸಿಕ್ಕಿರ್ಬೇಕು ನಾವು ಹಿಂಗೆಲ್ಲ ಮಾಡ್ತಾಯಿದ್ರೆ? ಇಷ್ಟೆಲ್ಲ ಮಾಡ್ತಾವನಲ್ಲ, ಹಿಂಗೆಲ್ಲ ಮಾಡಿಸ್ತಾವ ನಾನು. ಹಿಂಗೆ ಪಕ್ಷದಿಂದ ಪಕ್ಷಕ್ಕೆ ಹೋದ, ಪಕ್ಷದಿಂದ ಈ ಪಕ್ಷಕ್ಕೆ ಹೋದ ನನ್ನ ಮಗ ಅಂತ ಹೇಳ್ಬಿಟ್ಟು ಹಂಗೆ ಇದು ತುಂಬ ಕೊಟ್ಕೊಂಡು ಇಷ್ಟೆಲ್ಲ ಮಾಡಿಸ್ತಾವನ ಅವನು. ಈಗ ನನ್ನ ಗತಿ ಏನು? ನನ್ನ ಇದೇನು ಮಾಡೋದು ನಾನೀಗ? ಹಿಂಗೆಲ್ಲ ಮಾಡ್ತಾವಲ್ಲ. ಈಗ ನಾನು ಏನು ಸಾಯ್ಬೇಕು ಇರಬೇಕು ಅನ್ನೋದೇ ಗೊತ್ತಾಯ್ತೇ ಇಲ್ಲ. ಇಲ್ಲ ವಿಷ ಕುಡಿಬೇಕು ಇಲ್ಲ ಒಳ ಬೀಳ್ಬೇಕು ಇಲ್ಲ ಏನಾರ ಒಂದು ಆತ್ಮಹತ್ಯೆ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಆ ಸ್ಥಿತಿ ತಂದು ಕೂರ್ಸೋದು. ನನಗೆ ಹುಷಾರಿಲ್ಲ. ನನಗೆ ತಿಂಗಳ ಮಾತ್ರೆ ಔಷಧಿಗೆ ಎಲ್ಲ 10,000 ರೂಪಾಯಿ ದುಡ್ಡು ಬೇಕು. ಇಂಥದ್ರೊಳಗೆ ನನಗೆ ಕಾಲು ನೋವು, ಶುಗರು, BP ಇವೆಲ್ಲ ಅವೆ. ಇವೆಲ್ಲ ಇಟ್ಕೊಂಡು ನನಗೇನು ಇಲ್ಲದೆ ನಮಗೆ ಅಂತ ಮಾಡಿಕೊಳ್ಳೋದು ಕೊಟ್ಟಾದ್ಮೇಲೆ ನಮ್ಮ ಜೀವನಾಂಶಕ್ಕೆ ಹಿಂಗೆಲ್ಲ ತೊಂದರೆ ಮಾಡಿ ಹಿಂಗೆ ಮಾಡ್ತಾವೆ. ನಿಮಗೆ ಹಾಸ್ಪಿಟ್ಲಿಗೆ ದುಡ್ಡು ಬೇಕು, ಬೇರೆಯೇ ಎಷ್ಟು ಅಂತ ಅವನು ನಮಗೆ ಅಂತ ಮಡಿಕೊಂಡದ್ದು ಇನ್ನೊಬ್ಬರ ಮೇಲೆ ಅವಲಂಬಿಸೋದು ಎಷ್ಟು ಇದು ನೋಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮದು ಇವನೇ ತಿನ್ಕೊಬಿಟ್ರೆ ನಾವು ಎಲ್ಲಿಗೆ ಹೋಗೋದು? ಹಿಂಗೆಲ್ಲ ಮಾಡ್ತಾವನಲ್ಲ, ಇಷ್ಟೆಲ್ಲ ಮಾಡ್ತಾವನು. ಕೇಳಕ್ಕೆ ಹೋಗಿ ಜಗಳ ಹೊಡಿಯೋಕೆ ಬರೋದು ಇಲ್ಲೇ ಒಂದು ದಿವಸ ಕೆಡುತ್ತಾ ಇದೆ, ಎಣ್ಣೆ ಕೆಡೋತಕ್ಕೆ ಬಂದು ಇಲ್ಲಿ ಯಾಕಪ್ಪ ಕೆಡುತ್ತಾ ಇದೆಯಾ? ಇನ್ನು ನಾನು ಎಲ್ಲಿಗೆ ಹೋಗೋಣ? ನಮ್ಮ ಜೀವನಾಂಶ ಬಿಟ್ರೋದು ಹಿಂಗೆ ಅನ್ನೋ ನಿಂದಲ್ಲ ತೋಟ ನಂದು ಅಂತ ಹೇಳ್ಬಿಟ್ಟು ಹೊಡೆದು ಇಲ್ಲಿ ಎಳ್ನೀರು ತುಂಬ್ತಾಯಿದ್ರು, ನೂಕ್ಬಿಟ್ಟು ನನಗೆ ಹೊಡೆದಿದ್ದ. ಆಮೇಲೆ ಆಗಲೂ ಹೋಗ್ಲಿ ಅಂತ ಸುಮ್ಮನಾಗೋತ್ತಿಗೆ ಏನು ನಮ್ಮ ಮಕ್ಕಳು ಏನು ಕಂಪ್ಲೇಂಟ್ ಕೊಡೋದು ಅಂದ್ಕೊಂಡು ಸುಮ್ಮನಾದ. ಆಮೇಲೆ ಇನ್ನೊಂದು ಸರಿ ಎರಡನೇ ಸರಿ ಏನು ಮಾಡ್ದೆ, ಮನೆ ಮೇಲೆ ತೆಗ್ದು ಈಚೆ ಅಷ್ಟೇ ಎಲ್ಲ ಮಾಡಿದ್ದ. ಆ ಕಂಪ್ಲೇಂಟ್ ಕೊಟ್ಟರೆ DSP ಹಿಂಗೆಲ್ಲ ತೊಂದರೆ ಕೊಡ್ತಾನೆ ಅನ್ನೋಕ್ಕೆ ಕಾಯಿ ಕೆಡಿಸ್ಕೊಂಡಿದ್ವಿ. ಇವನು ಅಷ್ಟೊತ್ತಿಗೆ ಅವನು ಶ್ರೇಯಸ್ ಪಟೇಲು ಹಿಂಗೆ ಮಾಡಿಬಿಟ್ಟು ನಮಗೆ ಅವ್ನು ರೆಕಮೆಂಡಿಂದ ಹಿಂಗೆಲ್ಲ ಮಾಡ್ತಾವನು. ನಮಗೆ ಅವನು ಹಿಂಗೆ ಮಾಡಿಸ್ತಾವನಿದೆಲ್ಲ ನೀನು. ಅದೇನೇ ಇರಲಿ, ಇವರ ಆರೋಪದಲ್ಲಿ ಇರುವ ಸತ್ಯಾಸತ್ಯತೆ ನೈಜತೆ ಆರೋಪ ಮಾಡಿದವರಿಗಷ್ಟೇ ಗೊತ್ತು. ಆದರೂ ಬೆಂಕಿ ಇಲ್ಲದೆ ಹೊಗೆಯಾಡಲು ಹೇಗೆ ತಾನೇ ಸಾಧ್ಯ? ಓರ್ವ ಸಂಸದರ ಹೆಸರು ಬಳಕೆ ಮಾಡಿ ಆರೋಪ ಮಾಡುವುದು ಅಷ್ಟು ಸುಲಭವೂ ಅಲ್ಲ. ಆದ್ದರಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಈಗಷ್ಟೇ ಸಂಸದ ಸ್ಥಾನ ಅಲಂಕರಿಸಿದವರಿಗೆ ಈ ಆರೋಪಗಳು ಆರಂಭದಲ್ಲೇ ಶೋಭೆಯಲ್ಲ. ಎನಿವೇ, ಇನ್ನು ಮುಂದಾದರೂ ಆದಷ್ಟು ಆರೋಪರಹಿತವಾದ ಹಾಗೂ ಜನಸ್ನೇಹಿ ಆಡಳಿತ ನೀಡಲಿ ಎಂಬುದು ನಮ್ಮ ಆಶಯ. ಆ್ಯಂಡ್ ಆಲ್ ದಿ ಬೆಸ್ಟ್.